ಯಾವ ವಿಚಾರಕ್ಕೆ ಈ ಸುದ್ದಿ ಸದ್ದು ಮಾಡಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಏನು ಅನ್ನೋ ಪ್ರಶ್ನೆಯ ಮೂಲಕ ಮಾಡೋಣ. ರಾಜ್ಯದ ಎಲ್ಲೆಡೆ ಭರದ ಛಾಯೆ ಆವರಿಸುವ ಸೂಚನೆ ಸಿಗ್ತಾ ಇದೆ. ರಾಜ್ಯದಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ನೀರಿಗೋಸ್ಕರ ಹಾಹಾಕಾರ ಪ್ರಾರಂಭವಾಗಿದೆ. ನ್ಯೂಸ್ 18 ನೀವು ಪ್ರತಿನಿತ್ಯ ನೋಡೋರಾದ್ರೆ ಈಗ ಆಲ್ರೆಡಿ ಗೊತ್ತಿರುತ್ತೆ. ನ್ಯೂಸ್ 18 ನಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಈ ಭರದ ಛಾಯೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದ ವರದಿಯನ್ನ ನಾವು ಪ್ರಸಾರ ಮಾಡ್ತಿದೀವಿ. ಹಾಗಾಗಿ ರಾಜ್ಯದ ಬಹುತೇಕ ಕಡೆಗಳಲ್ಲಿರುವ ಬರದ ಸ್ಥಿತಿಯ ವಿವರಣೆ ಇವತ್ತಿನ ಮೊದಲ ಸುದ್ದಿ. ಯಾಕೆ ಉಂಟಾಗ್ತಾ ಇದೆ ರಾಜ್ಯದೆಲ್ಲೆಡೆ ಬರದ ಸ್ಥಿತಿ ಅಂತಂದ್ರೆ ಸುಲಭವಾದ ಉತ್ತರ, ಮುಂಗಾರು ವಿಳಂಬ ಆಗಿರೋದು. ವಾಡಿಕೆಯಂತೆ ಮೇ ಅಥವಾ ಜೂನ್ ಪ್ರಾರಂಭದ ಹಂತದಲ್ಲಿ, ಮೇ ಕೊನೆ ಅಥವಾ ಜೂನ್ ಪ್ರಾರಂಭದಲ್ಲೇ ಮುಂಗಾರಿನ ಪ್ರವೇಶ ಆಗಬೇಕಾಗಿತ್ತು. ಜೂನ್ ತಿಂಗಳ ಬಹುತೇಕ ಮುಕ್ಕಾಲ್ ಭಾಗ ಆಗೋಗಿದ್ರು ಕೂಡ ಸರಿಯಾಗಿ ಮುಂಗಾರು ಪ್ರವೇಶ ಆಗಿಲ್ಲ ರಾಜ್ಯಕ್ಕೆ. ಹೀಗಾಗೇನೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕುಡಿಯೋ ನೀರು, ದಿನನಿತ್ಯ ಬಳಕೆ ಮಾಡೋ ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗಿದೆ. ಪರಿಣಾಮ ಏನು ಅನ್ನೋದು ನಮ್ಮ ಇವತ್ತಿನ ಈ ಸುದ್ದಿಯ ಮೂರನೇ ಪ್ರಶ್ನೆ. ಪರಿಣಾಮ ಏನಾಗ್ತಿದೆ? ಬರೋಬ್ಬರಿ 31 ಜಿಲ್ಲೆಗಳಲ್ಲೂ ಕೂಡ 217 ತಾಲೂಕುಗಳಲ್ಲಿ ಕುಡಿಯೋಕ್ ನೀರಿಲ್ಲದೆ ಜನ ಅಕ್ಷರಶಃ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮಗಳ ಸಂಖ್ಯೆಯಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳೋಣ. ಬರೋಬ್ಬರಿ 3029 ಗ್ರಾಮಗಳಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಕೇವಲ ಈ 3 ಪ್ರಶ್ನೆ ಅಲ್ಲ, ಇದರ ಮತ್ತಷ್ಟು ಇನ್ ಡೀಟೇಲ್ ವರದಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಈ 3 ಪ್ರಶ್ನೆಗಳ ಆಧಾರದ ಮೇಲೇನೆ. ಹಾಗಾದ್ರೆ ನೀರಿಗಾಗಿ ಉಂಟಾಗಿರುವ ಹಾಹಾಕಾರ ಯಾವ ಪ್ರಮಾಣದಲ್ಲಿದೆ ಗಮನಿಸ್ತಾ ಹೋಗೋಣ. ಬರೋಬ್ಬರಿ 800 ಕಡೆಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಆಗಿದೆ. ಪ್ರತಿನಿತ್ಯ ಕುಡಿಯೋಕ್ ಒಂದ್ ಲೋಟ ನೀರು ಸಿಗ್ಬೇಕು ಅಂದ್ರೂ ಕೂಡ ಆ ಭಾಗದ ಜನ ಅಕ್ಷರಶಃ ಪರದಾಡಬೇಕು. ದಿನಗಟ್ಲೆ, ತಾಸ್ಗಟ್ಲೆ ಕಾದು ಸುಸ್ತಾಗಬೇಕು. ನೀರಿನ ಮೂಲ ಸಿಗದಲೆ ಪರ್ಯಾಯ ವ್ಯವಸ್ಥೆಗಳತ್ತ ಮುಖ ಮಾಡಿ ನಿಂತಿರೋದು. ಆ ವ್ಯವಸ್ಥೆಗಳು ಕೂಡ ಸರಿಯಾಗಿ ಆಗ್ತಿಲ್ಲ ಅನ್ನೋ ಆರೋಪ ಬರೋಬ್ಬರಿ ರಾಜ್ಯದ 800 ಕಡೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತಲೆದೋರಿದೆ. ಹೀಗಾಗಿ ಏನ್ ಮಾಡ್ಲಾಗ್ತಿದೆ? ಪರ್ಯಾಯ ಮಾರ್ಗವಾಗಿ 806 ಕಡೆಗಳಲ್ಲಿ ಟ್ಯಾಂಕರ್ ಹಾಗೆ ಬೋರ್ವೆಲ್ ಮೊರೆ ಹೋಗ್ಲಾಗ್ತಾ ಇದೆ. ಕುಡಿಯೋ ನೀರಿನ ಟ್ಯಾಂಕರ್ ಮೂಲಕ, ಬೋರ್ವೆಲ್ಗಳ ಮೂಲಕ ನೀರನ್ನ ಸರಬರಾಜು ಮಾಡೋ ವ್ಯವಸ್ಥೆಯನ್ನ ಆಯಾ ತಾಲೂಕು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಡಳಿತಗಳು ವ್ಯವಸ್ಥೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದೆ. ಇದರ ಜೊತೆಗೆ 414 ಬೋರ್ವೆಲ್ಗಳನ್ನ ಹೊಸದಾಗಿ ಕೊರೆಯಲಾಗಿದೆ. ಈಗ ಆಲ್ರೆಡಿ ನೀರಿನ ಮಟ್ಟ, ಅದರಲ್ಲೂ ಕೂಡ ಗ್ರೌಂಡ್ ವಾಟರ್ ಮಟ್ಟದಲ್ಲಿ ಸಾಕಷ್ಟು ಕೊರತೆ ಆಗ್ತಿದೆ. ಬೋರ್ವೆಲ್ಗಳು ಕೊರೆಯೋ ಸಂಖ್ಯೆ ಕಡಿಮೆ ಆಗಬೇಕು ಅನ್ನೋದನ್ನ ತಜ್ಞರು ಹೇಳ್ತಲೇ ಇರ್ತಾರೆ. ಆದ್ರೆ ಜಲದ ಮಟ್ಟ, ಅಂತರ್ಜಲದ ಮಟ್ಟದ ಕೊರತೆಯ ಹಿನ್ನೆಲೆಯಲ್ಲೂ ಕೂಡ ಕುಡಿಯೋ ನೀರಿನ ಹಾಹಾಕಾರ ಇರೋದ್ರಿಂದ ಇದನ್ನ ಸರಿದೂಗಿಸೋ ಭಾಗವಾಗಿ ಹೊಸದಾಗಿ 400ಕ್ಕೂ ಅಧಿಕ ಬೋರ್ವೆಲ್ಗಳನ್ನ ಕೊರೆಯಲಾಗಿದೆ. ಎಲ್ಲೆಲ್ಲಿ ಪ್ರಮುಖವಾಗಿ ಈ ಸಮಸ್ಯೆ ತಲೆದೋರ್ತಾ ಇದೆ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಕರಾವಳಿ ಭಾಗದಲ್ಲಿ ಹಾಗೆ ಮಲೆನಾಡು ಭಾಗ್ಯದಲ್ಲಿ ಅತ್ಯಲ್ಪ ಮಳೆ ಆಗ್ತಾ ಇದೆ. ಇದರ ನೇರ ಪರಿಣಾಮವಾಗಿ ರಾಜ್ಯದ ಬಹುತೇಕ ಜಲಾಶಯಗಳಲ್ಲಿ ಒಳಹರಿವು ಇಲ್ಲ, ಡ್ಯಾಂಗಳು ಬರಿದಾಗ್ತಾ ಇದೆ. ಬಹುತೇಕ ಜಲಾಶಯಗಳಲ್ಲಿ ಡೆತ್ ಸ್ಟೋರೇಜ್ ಲೆವೆಲ್ ಅನ್ನ ತಲುಪಿದೆ. ಅಂದ್ರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಎಷ್ಟು ನೀರು ಅಲ್ಲಿ ಸಂಗ್ರಹ ಇರಬಹುದು ಆ ಪ್ರಮಾಣವನ್ನ ಮೀರಿ ಕಡಿಮೆ ಆಗಿದೆ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ. ಒಳಹರಿವು ಇಲ್ಲ, ಯಾಕಂತಂದ್ರೆ ಕರಾವಳಿ ಭಾಗದಲ್ಲೂ ಮಳೆ ಇಲ್ಲ, ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಇಲ್ಲ. ಹೀಗಾಗಿ ನದಿ ತೊರೆಗಳ ಮೂಲಕ ಈ ಡ್ಯಾಂಗಳಿಗೆ ಒಳಹರಿವು ಕೂಡ ಆಗ್ತಾ ಇಲ್ಲ. ಇದರ ನೇರ ಪರಿಣಾಮ ರಾಜ್ಯಾದ್ಯಂತ ಆಗ್ತಾ ಇದೆ. ಅದನ್ನ ಅನುಭವಿಸ್ತಿದ್ದಾರೆ ಕೂಡ ಜನ. ಜುಲೈವರೆಗೂ ಇನ್ ಕೇಸ್ ಮಳೆ ಬರ್ದೇ ಹೋದ್ರೆ, ಸರಿಯಾದ ಪ್ರಮಾಣದಲ್ಲಿ ಮಳೆ ಬರ್ದೇ ಹೋದ್ರೆ ಬರದ ಪರಿಸ್ಥಿತಿ ಅಂತ ಹೇಳಿ ಘೋಷಣೆ ಮಾಡೋ ನಿರ್ಧಾರವನ್ನ, ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ಚಿಂತನೆಯ ಕುರಿತಾಗಿ ಹಾಗೆ ಬರದ ಪರಿಸ್ಥಿತಿಯ ಕುರಿತಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಸಚಿವರು ನೋಡ್ಬಿಡೋಣ. ನಿನ್ನೆವರೆಗೂ ಪ್ರಾಬ್ಲಮ್ ಮಳೆ, ಎಲ್ಲಾ ಜಿಲ್ಲೆಗಳಲ್ಲಿ ಮಳೆ ಕೊರತೆ ನಿನ್ನೆವರೆಗೂ ರಾಜ್ಯವನ್ನ ಕಾಡಿದೆ. ಇದಕ್ಕೆ 2 ಕಾರಣ ಇದೆ. ಒಂದು, ಮುಂಗಾರು ತಡವಾಗಿ ಕರ್ನಾಟಕ ಪ್ರವೇಶ ಮಾಡಿದ್ದು ಒಂದು ಕಾರಣ. ಚಂಡಮಾರುತನೇ ಎಲ್ಲಾ ತೇವಾಂಶವನ್ನ ಹೇಳ್ಕೊಂಡಿದ್ರಿಂದನೂ ನಮ್ಗೆ ತೊಂದರೆ ಆಗಿದೆ. ಈ ನಿನ್ನೆಯಿಂದ ರಾಜ್ಯಕ್ಕೆ ಮತ್ತೆ ಮುಂಗಾರು ಸ್ವಲ್ಪ ಚುರುಕಾಗ್ತಾ ಇದೆ. ಆಸ್ ಆಫ್ ಟುಡೇ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಳೆ ಕೊರತೆ ಇದೆ. ಜುಲೈ 1ನೇ ವಾರದಲ್ಲಿ ಅಥವಾ ಜುಲೈ ಆರಂಭದಲ್ಲಿ ಬರಗಾಲ ಘೋಷಣೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಜುಲೈ ಆರಂಭದಲ್ಲಿ ನಾವು ತೀರ್ಮಾನ ತಗೊಳ್ತೇವೆ. ಸದ್ಯಕ್ಕೆ ಮೋಡ ಬಿತ್ತನೆ ಬಗ್ಗೆ ಚಿಂತನೆ ಇಲ್ಲ.
ಹೀಗಿದೆ ಪರಿಸ್ಥಿತಿಯ ವಿವರಣೆ ಸಚಿವರ ಬಾಯಿಂದ ಕೇಳಿದ್ವಿ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ಆಲ್ರೆಡಿ ನ್ಯೂಸ್ 18 ನಲ್ಲಿ ಸವಿಸ್ತಾರವಾದ ವರದಿಯನ್ನು ನಾವು ಪ್ರಸಾರ ಮಾಡ್ತಿದ್ದೀವಿ. ರಾಜ್ಯದ ಯಾವ್ಯಾವ ಭಾಗದಲ್ಲಿ ಬರದ ಛಾಯೆ ಆವರಿಸ್ತಾ ಇದೆ, ನೀರಿಗಾಗಿ ಹಾಹಾಕಾರ ಯಾವ ಮಟ್ಟದಲ್ಲಿದೆ ಅಂತ ಹೇಳಿ. ಇವತ್ತು ಸರ್ಕಾರ ಕೂಡ ಈ ಬಗ್ಗೆ ಗಂಭೀರ ಚಿಂತನೆಯನ್ನ ನಡೆಸಿದೆ ಅನ್ನೋದಕ್ಕೆ ಈಗಷ್ಟೇ ಸಚಿವರ ಮಾತುಗಳನ್ನ ನಾವು ಗಮನಿಸಿದ್ವಿ. ಸೊ ಸರ್ಕಾರದ ಮಟ್ಟದಲ್ಲಿ ಈ ರಾಜ್ಯದಲ್ಲಿರುವ ಬರ ಪರಿಸ್ಥಿತಿ ಹಾಗೆ ಅದಕ್ಕೆ ಮಾಡ್ಕೊಳ್ಬೇಕಾದ ವ್ಯವಸ್ಥೆಗಳ ಬಗ್ಗೆ ಯಾವ ರೀತಿ ಚಿಂತನೆಗಳು ನಡೀತಾ ಇದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ. ಸ್ಮಿತಾ, ಈಗಾಗಲೇ ರಾಜ್ಯದಲ್ಲಿ ಬರಗಾಲದ ಭೀತಿ ಎದುರಾಗಿರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದಕ್ಕೆ ಒಂದು ರೀತಿ ಆ ಬಗ್ಗೆ ಗಮನವನ್ನು ಹರಿಸಿರುವಂತದ್ದು. ಈಗಾಗಲೇ ನೀವು ಗಮನಿಸಿರಬಹುದು, ಜೂನ್ ಮೊದಲ ವಾರದಿಂದನೇ ರಾಜ್ಯಕ್ಕೆ ಮುಂಗಾರು ಪ್ರವೇಶವನ್ನ ಮಾಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಮಾನ್ಸೂನ್ ಇದು ಬೇರೆ ಒಂದು ಕಾರಣದಿಂದಾಗಿ ಎಲ್ಲೊಂದ್ ಕಡೆ ಮಳೆ ಬರದಿರುವಂತಹ ಕಾರಣಕ್ಕೋಸ್ಕರವಾಗಿ ಈಗ ರಾಜ್ಯದಲ್ಲಿ ಒಂದ್ ರೀತಿ ಬರಗಾಲದ ನಿರ್ಮಾಣ ಸೃಷ್ಟಿಯಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಯುದ್ಧೋಪಾದಿಯಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕ್ರಮವನ್ನು ಕೈಗೊಳ್ತಾ ಇರುವಂತದ್ದು. ಒಂದ್ ಕಡೆಗೆ ಇಡೀ ರಾಜ್ಯದಲ್ಲಿ ಒಂದ್ ಕಡೆ ಕೆಲವು ಕಡೆ ಮಾತ್ರ ಸ್ವಲ್ಪ ಮಳೆ ಬಂತು ಅಂದ್ರೆ ಇಡೀ ರಾಜ್ಯವು ಕೂಡ ವ್ಯಾಪಿಸುವಂತ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ಅದ್ರ ಜೊತೆಗೆ ಈಗಾಗಲೇ ಎಲ್ಲೆಲ್ಲಿ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ ಆ ಒಂದು ಸಮಸ್ಯೆಗೆ ಯಾವ ರೀತಿಯಾಗಿ ಪರಿಹಾರ ಕಂಡುಕೊಳ್ಬೇಕು, ಮತ್ತೆ ಮಳೆ ಇಲ್ದಿರುವಂತ ಕಾರಣಕ್ಕೋಸ್ಕರವಾಗಿ ಅಲ್ಲಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಂಟಾಗಿದೆ. ಮತ್ತೆ ಕೃಷಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ರೈತರಿಗೂ ಕೂಡ ದೊಡ್ಡ ಸಮಸ್ಯೆ ಎದುರಾಗಿರುವಂತದ್ದು. ಮತ್ತೆ ಅಲ್ಲಲ್ಲಿ ಮಳೆ ಇಲ್ದಿರುವಂತ ಕಾರಣಕ್ಕೋಸ್ಕರವಾಗಿ ಡ್ಯಾಮ್ಗಳು ಕೂಡ ತುಂಬಿಲ್ಲ. ಡ್ಯಾಮ್ಗಳು ತುಂಬಿದ್ರೆ ಅಲ್ಲಲ್ಲಿ ಕೃಷಿ ಚಟುವಟಿಕೆಗಳು ಕೂಡ ನಡೀತಾ ಇದ್ವಿ. ಈಗ ಜೂನ್ 20 ತಾರೀಕು ಆಗಿದೆ. ಬರುವಂತಹ ಒಂದು ಜೂನ್ ಕೊನೆಯ ವಾರದವರೆಗೂ ನೋಡಿಕೊಂಡು ಜೂನ್ ಕೊನೆಯವರೆಗೂ ಕೂಡ ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಭರವಸೆಯನ್ನು ಕೂಡ ರಾಜ್ಯ ಸರ್ಕಾರ ಇಟ್ಕೊಂಡಿದೆ. ಒಂದ್ ವೇಳೆ ಏನಾದರೂ ಮಳೆ ಆಗಿಲ್ಲ ಅಂತ ಅಂದ್ರೆ ಬರುವಂತ ಜುಲೈ ಮೊದಲ ವಾರದಲ್ಲಿ ಬರಗಾಲ ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡಿರುವಂತದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಯಾವೆಲ್ಲ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕಂದಾಯ ಸಚಿವರಾಗಿರತಕ್ಕಂಥ ಕೃಷ್ಣ ಬೈರೇಗೌಡರು ಒಂದಷ್ಟು ಮಾಹಿತಿಗಳನ್ನು ಅಧಿಕಾರಿಗಳಿಂದ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದಿರುವಂತ ನಿಟ್ಟಿನಲ್ಲಿ ಒಂದ್ ಕಡೆಗೆ ಮಳೆ ಇಲ್ದಿರುವಂತ ಕಾರಣಕ್ಕೋಸ್ಕರವಾಗಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ದಿನನಿತ್ಯ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ಈಗಾಗಲೇ ನ್ಯೂಸ್ 18 ಕನ್ನಡದಿಂದನೂ ಕೂಡ ಈ ಒಂದು ವಿಚಾರದ ಬಗ್ಗೆ ಸರ್ಕಾರವನ್ನ ಗಮನ ಸೆಳೆಯುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. ಹೀಗಾಗಿ ಸರ್ಕಾರ ಕೂಡ ಮಾಧ್ಯಮಗಳಿಗೆ ಬರ್ತಾ ಇರುವಂತಹ ಒಂದು ವರದಿ ಆಗಿರ್ಬೋದು, ಮತ್ತೆ ರಾಜ್ಯದಲ್ಲಿ ಎಲ್ಲೆಲ್ಲಿ ತಾಲೂಕು ಆಗಿರ್ಬೋದು, ಹಳ್ಳಿಗಳಲ್ಲಾಗಿರ್ಬೋದು ಸಮಸ್ಯೆ ಆಗ್ತಾ ಇದೆ ಆ ಒಂದು ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಅವಲೋಕನ ಮಾಡಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಗತ್ಯವಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಜನರಿಗೆ ಕುತೂಹಲ ಏನಿರುತ್ತೆ ಅಂತಂದ್ರೆ ಆಶಾಭಾವನೆ ಸರಿಯೇ ಮಳೆ ಬರ್ಲಿ ಅಂತ ಹೇಳಿ, ಬರ್ದೇ ಹೋದ್ರೆ ಜುಲೈ ನಂತರದಲ್ಲಿ ಬರ ಅಂತ ಹೇಳಿ ಘೋಷಣೆ ಮಾಡೋ ನಿರ್ಧಾರ ಸರ್ಕಾರದ್ದು. ಕೇವಲ ಘೋಷಣೆ ಮಾತ್ರನಾ? ಘೋಷಣೆ ಮಾಡಿ ಮುಂದಿನ ಕ್ರಮ ಏನ್ ಕೈಗೊಳ್ಳುತ್ತೆ ಸರ್ಕಾರ? ಈಗ ನೀರಿಗೋಸ್ಕರ ಪರದಾಡ್ತಿರೋ ಜನರಿಗೆ ಸರ್ಕಾರ ಬರ ಘೋಷಣೆ ಮಾಡಿದ ನಂತರದಲ್ಲಿ ಏನ್ ಮಾಡುತ್ತೆ, ಯಾವ ರೀತಿ ಇರುತ್ತೆ ಸರ್ಕಾರದ ನಡೆ ನಿಲುವು, ಇದ್ರ ಬಗ್ಗೆ ಏನ್ ಡೀಟೇಲ್ ಸಿಗ್ತಾ ಇದೆ? ಸ್ಮಿತಾ, ಸದ್ಯಕ್ಕೀಗ ಮಳೆ ಬರುವಂತಹ ಒಂದು ಲಕ್ಷಣಗಳು ಇದೆ ಅನ್ನೋದ್ರ ಬಗ್ಗೆ ಸರ್ಕಾರ ಹೇಳ್ತಾ ಇದೆ, ನಿರೀಕ್ಷೆ ಕೂಡ ಮಾಡ್ತಾ ಇದೆ. ಒಂದ್ ವೇಳೆ ಜೂನ್ ಕೊನೆವರೆಗೂ ಕೂಡ ನೋಡಿ ಒಂದ್ ವೇಳೆ ಮಳೆ ಬಂದಿಲ್ಲ ಅಂತಂದ್ರೆ ನೀವು ಹೇಳ್ದಂಗೆ ಜುಲೈ ಮೊದಲನೇ ವಾರದಲ್ಲಿ ಇಲ್ಲ ಒಂದ್ ಕಡೆ ಬರ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಘೋಷಣೆ ಮಾಡುವಂತ ನಿರ್ಧಾರವನ್ನು ಕೂಡ ರಾಜ್ಯ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ. ಬರ ಪರಿಸ್ಥಿತಿ ಘೋಷಣೆ ಮಾಡ್ತು ಅಂತಂದ್ರೆ ಸಹಜವಾಗಿನೇ ಎಲ್ಲೆಲ್ಲಿ ಮಳೆಯಾಗಿಲ್ಲ ಆ ಒಂದು ತಾಲೂಕುಗಳನ್ನ ಗುರುತಿಸಲಾಗುತ್ತೆ. ಆ ಒಂದು ತಾಲೂಕುಗಳಿಗೆ ವಿಶೇಷವಾದಂತಹ ಅನುದಾನವನ್ನು ಒದಗಿಸುವಂತದ್ದು, ಆ ಮುಖಾಂತರವಾಗಿ ಬೆಳೆ ಪರಿಹಾರ ನಷ್ಟ ಆಯಿತು ಅಂದ್ರೆ ರೈತರಿಗೆ ಒಂದ್ ರೀತಿ ಪರಿಹಾರ ಕೊಡುವಂತದ್ದು, ಮತ್ತೆ ಅಲ್ಲಲ್ಲಿ ಒಂದ್ ರೀತಿ ಏನೋ ಪಶುಗಳಿಗಾಗಿರ್ಬೋದು ಅಲ್ಲಿ ಆಹಾರವನ್ನು ಒದಗಿಸುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಬೋರ್ವೆಲ್ ಮುಖಾಂತರ ಆಗಿರ್ಬೋದು, ಟ್ಯಾಂಕರ್ ಮುಖಾಂತರವಾಗಿ ಆಗಿರ್ಬೋದು ಅಲ್ಲಿ ಜನರಿಗೆ ಒಂದ್ ರೀತಿ ಸೌಲಭ್ಯವನ್ನ ಕಲ್ಪಿಸುವಂತದ್ದು. ಹೀಗೆ ಹಲವಾರು ಕ್ರಮಗಳೊಂದಿಗೆ ಒಂದಷ್ಟು ಬರ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ತೀರ್ಮಾನ ಮಾಡೋದಕ್ಕೆ ಮುಂದಾಗಿದೆ. ಸದ್ಯಕ್ಕಂತೂ ರಾಜ್ಯ ಸರ್ಕಾರ ಇನ್ನೂ ಕೂಡ ಮಳೆ ಬರುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಭರವಸೆಯನ್ನು ಇಟ್ಕೊಂಡಿದೆ. ಜೂನ್ ನಲ್ಲಿ ಏನಾದ್ರೂ ಜೂನ್ ತಿಂಗಳಲ್ಲಿ ಕೊನೆಯವರೆಗೂ ಕೂಡ ಬಂದಿಲ್ಲ ಅಂತಂದ್ರೆ ಜುಲೈ ಮೊದಲ ವಾರದಲ್ಲೇ ಬರ ಅನ್ನೋದ್ರ ಬಗ್ಗೆ ಘೋಷಣೆ ಮಾಡೋದ್ರ ಮುಖಾಂತರವಾಗಿ ಪರಿಹಾರವನ್ನು ನಿಗದಿಯನ್ನ ಮಾಡುವಂತದ್ದು. ಅಂದ್ರೆ ಯಾವ ತಾಲೂಕುಗಳು ಎಲ್ಲೆಲ್ಲಿ ಬರ ಉಂಟಾಗಿದೆ ಅಲ್ಲಿ ಪರಿಹಾರವನ್ನು ಹೆಚ್ಚುವರಿಯಾಗಿ ಅನುದಾನವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ರೈತರಿಗೆ ಸಮಸ್ಯೆ ಆಗದಿರುವಂತ ನಿಟ್ಟಿನಲ್ಲಿ ಅವರಿಗೆ ಈಗ ಉದಾಹರಣೆಗೆ ಕೃಷಿ ಚಟುವಟಿಕೆಗೆ ಏನಾದ್ರು ತೊಂದರೆ ಆಯಿತು ಅಂತಂದ್ರೆ ಎಷ್ಟು ಎಕರೆ ಇದೆ ಆ ಒಂದು ಎಕರೆಗಳಿಗೆ ಅಲ್ಲಿ ಗುರುತಿಸುವ ಒಂದು ಅಂಕಿಅಂಶಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ರೈತರಿಗೆ ಒಂದಷ್ಟು ಅನುದಾನವನ್ನ ಒಂದು ರೀತಿ ಹಣ ಬಿಡುಗಡೆಯನ್ನ ನೆರವು ಕೊಡೋದ್ರ ಮುಖಾಂತರವಾಗಿ ರೈತರಿಗೆ ಬೆಂಬಲವಾಗಿ ನಿಂತ್ಕೊಳ್ಳುವಂಥದ್ದು, ಮತ್ತೆ ಬೆಳೆ ಪರಿಹಾರ ಆಗಿರ್ಬೋದು, ಅವರಿಗೆ ನಷ್ಟ ಆದ್ರೆ ಅವರಿಗೆ ಪರಿಹಾರ ಕಂಡುಕೊಳ್ಳುವಂಥದ್ದು. ಹೀಗೆ ಹಲವಾರು ಕ್ರಮಗಳೊಂದಿಗೆ ಬರ ಏನು ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡಿದೆ. ಆದ್ರೆ ಸದ್ಯಕ್ಕಂತೂ ಇನ್ನೂ ಕೂಡ ಮಳೆ ಬರುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ನಿರೀಕ್ಷೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಕೃಷ್ಣ ಮಾಹಿತಿಗಾಗಿ. ನಿರೀಕ್ಷೆ ಇದೆ, ಜನರ ಆಶಯ ಕೂಡ ಅದೇ, ಮಳೆ ಬರ್ಲಿ, ಇಳೆ ತಂಪಾಗ್ಲಿ, ಕುಡಿಯೋ ನೀರಿನ ಸಮಸ್ಯೆ ಏನಿದೆ ಅದು ಆದಷ್ಟು ಬೇಗ ಬಗೆಹರಿಲಿ ಅಂತ ಹೇಳಿ.